ಇಂದಿನ ದಿನ ರಾಷ್ಟ್ರದ ಗೌರವಾನ್ವಿತ ರಾಷ್ಟ್ರಪತಿಗಳು ಸುತ್ತೂರು ಕ್ಷೇತ್ರದ ಒಂದು ಕಾರ್ಯಕ್ರಮದಲ್ಲಿ ಮಳವಳ್ಳಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲೂ ನನಗೂ ಏನು ಆಹ್ವಾನ ಇದೆ, ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮಳವಳ್ಳಿಗೆ ಬರ್ತಕ್ಕಂಥ ಒಂದು ಆಹ್ವಾನವನ್ನು ನಾನೇ ಖುದ್ದು ಸ್ವಾಮಿಗಳ ಜೊತೆ ಹೋಗಿ ನೀಡಿದ್ದೆ. ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೇನೆ. ಅದು ಕಾಕತಾಳೀಯ. ನನ್ನ ಹುಟ್ಟಿದ ದಿನವೂ ಇವತ್ತೇ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿನ್ನೆ ರಾತ್ರಿ ದೆಹಲಿಯಿಂದ ಬಂದು ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿ ಮಳವಳ್ಳಿಗೆ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಮೈಸೂರು ಬೆಂಗಳೂರು ರಸ್ತೆಯಲ್ಲೇನು ನಾನು ಮಳವಳ್ಳಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ನಮ್ಮ ಪಕ್ಷದ ನನ್ನನ್ನು ಬೆಳೆಸಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಈ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ನನಗೆ ಶುಭ ಹಾರೈಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಸ್ತೆ ಉದ್ದಕ್ಕೂ ಅವರೇನು ಪ್ರೀತಿ ವಿಶ್ವಾಸ ತೋರಿಸಿ ನನಗೆ ಬರಮಾಡ್ಕೊಂಡಿದ್ದಾರೆ. ಅದಕ್ಕೆ ಚಿರುಣಿಯಾಗಿದ್ದೇನೆ. ನನ್ನ ಜೀವನ ಇರತಕ್ಕಂಥದ್ದೇ ನಾಡಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಹುಟ್ಟುಹಬ್ಬದಂತಲೂ ನನ್ನ ಸಂಕಲ್ಪ, ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ವಿಶ್ವಾಸ ಇಟ್ಕೊಂಡಿದ್ದಾರೆ, ನನ್ನಿಂದ ಉತ್ತಮವಾದ ಕೆಲಸಗಳು ನನ್ನ ಇಲಾಖೆಯಲ್ಲಿ ನಡೀತಿದೆ ಅಂತ. ಅದರ ಜೊತೆಗೆ ರಾಜ್ಯಕ್ಕೂ ಏನು ಆಗಬೇಕು ಅಂತಕ್ಕಂಥದ್ದು ಎಲ್ಲ ರೀತಿಯ ನಿರೀಕ್ಷೆ ಇಟ್ಟಂಥ ನನ್ನನ್ನು ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ವರ್ಗ, ಇನ್ನೊಂದು ವರ್ಗ ಟೀಕೆ ಮಾಡ್ತಕ್ಕಂಥ ಒಂದು ವರ್ಗವೂ ಇದೆ. ಆ ಟೀಕೆಗಳಿಗೆ ನಾನು ಸೊಪ್ಪು ಹಾಕಕ್ಕೆ ಹೋಗಲ್ಲ. ನನ್ನ ಕೆಲಸ ಏನು ಮಾಡಬೇಕು, ನನ್ನ ಇತಿಮಿತಿನಲ್ಲಿ ಈ ಒಂದು ನಾಡಿನ ಜನತೆಯ ನಿರೀಕ್ಷೆಗೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ.